ಕಲಬುರಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿಯ ಮಂಡಳಿ ತಾರ್ಪೈಲ್ ಬಡಾವಣೆಯಲ್ಲಿ 2018 ಮತ್ತು 19ನೇ ಸಾಲಿನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳ ದುರ್ಬಳಕೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರವಾಗಿ 2018 ಮತ್ತು 19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳ ದುರ್ಬಳಕೆ ಮಾಡಿದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮತ್ತು ಶ್ರೀಧರ್ ಹಾಗೂ ಕಯ್ಯೂಮ್ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ದತ್ತು ಹಯ್ಯಾಳ್ಕರ್ ಸೇರಿದಂತೆ ಅನೇಕರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸುಮಾರು ಬಾರಿ ಮುಖ್ಯಮಂತ್ರಿಗಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, 2019-18ರಲ್ಲಿ ನಮ್ಮ ಹೋರಾಟ ಸತತ ಮಾಡ್ತಾಯಿದ್ದೀವಿ. ಅದು ಕೂಡ DC ಅವರು ನಮಗೆ ಆಶ್ವಾಸನೆ ಕೊಡ್ತಾ ಇರ್ತಾರೆ. ನಾವು ನಿಮ್ಮ ಬಡಾವಣೆಗೆ ಬರ್ತೀವಿ, ಬಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲರದ್ದು ಕುಂಡುಗೋದು ಕೇಳ್ತೀವಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಕೂಡ ಇದೇ ಹೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು 4ರಿಂದ 5 ವರ್ಷ ಆಯಿತು ಈ ದುಷ್ಟ ಅಧಿಕಾರಿ ಏನಿದ್ದಾರೆ ಇವರು ಬಗ್ಗೆ ಕ್ರಮ ಟೋಟ್ಲಿ ಯಾರೂ ತೊಗೊತಾ ಇಲ್ಲ. ಏನಪ್ಪ ಅಂದರೆ ಈಗ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳು ನಿರ್ಮಾಣ ಆಗಿದೆ. ಅಲ್ಲಿ ಒಂದು 800 ಮನೆಗಳು, ಆ ಮನೆಗಳು ನಿರ್ಮಾಣ ಆಗಿ ಸುಮಾರು 4 ವರ್ಷ ಆದರೂ ಕೂಡ ಪೂರ್ಣ ಕಂಪ್ಲೀಟ್ ಆಗಿಲ್ಲ. ಕೆಲವು ಕಾಲಮ್ಗಳಾಗಿ ಹಂಗೆ ಬಿಟ್ಟಿದ್ದಾರೆ, ಕೆಲವು ಚೆತ್ತಾಗಿ ಬಿಟ್ಟಿದ್ದಾರೆ, ಕೆಲವು ಅವರವರು ದುಡ್ಡಿಂದ ಕಟ್ಕೊಂಡ್ಗೇಸಿ ಸಾಲ ಸಮುದ್ರ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ. ಇವರು ಇನ್ನೂ ಕೂಡ ಬಿಲ್ ಕೂಡ ಮಾಡಿಲ್ಲ, ಕೆಲಸ ಪ್ರಾರಂಭ ಕೂಡ ಮಾಡಿಲ್ಲ. ಹಂಗಾಗಿ ಇವ್ರಿಗೆ ಯಾಕೆಷ್ಟು ಧೈರ್ಯ ಬಂದಿದೆ ಅಧಿಕಾರಿಗಳಿಗೆ ಅಂದರೆ, ಇವರು ನಮ್ಮ ಡಬಲ್ ಕೈಮ್ ಅಂತ ಇವರು ಸುಮಾರು 30 ವರ್ಷದಿಂದ ಒಂದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಬಂದ್ರಿಂದ, ಹಂಗಾಗಿ ನಮ್ಮ ಇರೋಂಥ ಬ್ರಹ್ಮಪುರ, ಬಸವನಗರ, ವಡ್ರಗಲ್ಲಿ ಹಾಗೂ ಸಂಜುನಗರ ಪ್ರತಿಯೊಂದು ಏರಿಯಾದಲ್ಲಿ ಯಾವ ಬಡವರು ಹೆಂಗಿದ್ದಾರೆ, ಯಾವ ಲೀಡರ್ ಹೆಂಗಿದ್ದಾರೆ, ಯಾವ ಮಿನಿಸ್ಟ್ರ್ ಹೆಂಗಿದ್ದಾರೆ, ಯಾವ ಶಾಸಕರು ಹೆಂಗಿದ್ದಾರೆ, ಯಾವ ಶಾಸಕರು ನಾವು ಏನು ಕೊಟ್ಟರೆ ಗಪ್ಪಾತಾರ, ಯಾರಿಗೆ ಏನು ಕೊಟ್ಟರೆ ಗಪ್ಪಾತಾರೆ, ಇವೆಲ್ಲ ಏನಂದರೆ ಸುಮಾರು 6,50,000 ಒಂದು DD ಅಮೌಂಟ್ ಇದೆ ಒಂದು ಮನೆಗೆ. ಇವರು ಇಲ್ಲಿ ಗಂಟ 3-4 ವರ್ಷದಿಂದ ಇವರು ಕಟ್ಟಡ ಕಟ್ತಿರೋದು 2,50,000 ರೂಪಾಯಿ ಇಷ್ಟೇ ನಿರ್ಮಾಣ ಮಾಡ್ತಿದ್ದಾರೆ ಪ್ರತಿಯೊಂದು ಕಾಮಗಾರಿಗೂ. ಮಿಕ್ಕಿದ ಉಳಿದಂಥ 4 ಲಕ್ಷ ಎಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ MLAಗಳು ಹೇಳ್ತಾ ಇಲ್ಲ, ಶಾಸಕರು ಹೇಳ್ತಾ ಇಲ್ಲ, ಹಲವಾರು DC ಹೇಳ್ತಾ ಇಲ್ಲ. ಈಗ ADC ಕೂಡ ಕೊಟ್ಟಿದ್ದೀವಿ. ಈಗ ಮೊನ್ನೆ ಅವರು ಡಬಲ್ ಕೈಮ್ ಅವ್ರು ಹೇಳ್ತಾರೆ, ನಾನು ಹಬ್ಬಾಗನ ಬರ್ತೀನಿ, ಬಂದುಬಿಟ್ಟು ನಾನೆಲ್ಲ ಕೆಲಸ ಮಾಡಿಕೊಡ್ತೀನಿ ಅಂತ ಮೊನ್ನೆ ಯಾರಿಗೂ ನಮಗೆ ಹೇಳಿಲ್ಲ, ಬೇರೆ ಮುಖಾಂತರ ಹೇಳಿದ್ದಾರೆ ಅಂತಾರೆ. ಇನ್ನೂ ಕೂಡ ಕೆಲಸ ಪ್ರಾರಂಭ ಮಾಡಿಲ್ಲ. ಇದೇ ರೀತಿ ಇವರು ಕೆಲಸ ಈಗ ಏನಪ್ಪ ಅಂದರೆ ಇವರು ಡಬಲಿ ಕೈಮು ಹಾಗೂ ಶ್ರೀಧರು ಹಾಗೂ ಶಶಿಕಾಂತ್ ನಾವು ಆಲ್ರೆಡಿ ಎಲ್ಲರಿಗೆ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗೆ, ಸಂಬಂಧಪಟ್ಟ ಸಚಿವರಿಗೆ, ಸಂಬಂಧಪಟ್ಟ ಮಿನಿಸ್ಟ್ರಿ ಕೊಟ್ಕೊಂಡು ಬಂದೀವಿ. ಇವರಿಗೆ ಇಲ್ಲಿಂದ ವಜಾಗೊಳಿಸಿ ಅಂತ. ಇವರು ಇನ್ನೇನಾದರೂ ಕ್ರಮ ಕೈ ತೊಗೋದೇ ಹೋದರೆ ಮುಂಬರುವ ದಿನದಲ್ಲಿ ನಾವು ಸತ್ಯಾಗ್ರಹ ಧರಣಿ DC ಆಫೀಸ್ ಹತ್ರ ಹಾಕೋಬೇಕಂತ ಈ ಮೀಡಿಯಾ ಮುಖಾಂತರ ಇವರು ಎಲ್ಲ ತಿಳಿಸೋಕೆ ಇಷ್ಟಪಡ್ತೀನಿ.